ಇಂದು ನಮ್ಮ ನೆಚ್ಚಿನ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ್ ನಿಂಬಾವಳಿಜಿರವರು ಖಾತಾ ಮೇಳಗೆ ಬಂದು ವೈಟ್ಫೀಲ್ಡ್ನಲ್ಲಿ ಹಾಗೂ ಹಲವಾರು ಜಾಗಗಳಲ್ಲಿ 3 ಜಾಗದಲ್ಲಿ AECS ಲೇಔಟಲ್ಲಿರ್ಬೋದು, ಕಾಡುಬಿಸ್ನಹಳ್ಳಿಯಲ್ಲಿರ್ಬೋದು ಬೆಳಗ್ಗೆಯಿಂದ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಖಾತಾ ಮೇಳದ ಸದುಪಯೋಗವನ್ನು ನಮ್ಮ ಎಲ್ಲ ಅಪಾರ್ಟ್ಮೆಂಟ್ ಬಾಂಧವರು ಇರ್ಬೋದು, ಊರಿನ ಜನತೆಗಳಿರ್ಬೋದು, ಥ್ರೂಔಟ್ ಮಾದೇಪುರದಲ್ಲಿ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಬೇಕು. ನಮ್ಮ ಶಾಸಕರ ಕಚೇರಿ ಎಂದಿಗೂ ಓಪನ್ ಇರುತ್ತೆ. ಈ ಹಿಂದೆ ಹಲವಾರು ಬಾರಿ ನಾವು ಎರಡೂ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ರಿ, ಈ ಖಾತಾ ಮಾಡಿಕೊಡ್ಬೇಕು, ಜನಗಳಿಗೆ ಅನುಕೂಲ ಆಗಬೇಕು. ಯಾಕಂದರೆ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸೇ ನಮ್ಮಲ್ಲಿ ಜಾಸ್ತಿ ಇರೋದು. ಸೊ ಹಂಗಾಗಿ ಇವ್ರಿಗೆಲ್ಲರಿಗೂ ಲೋನಿನ ಅವಶ್ಯಕತೆ ಇರುತ್ತೆ. ನಾವು ಲೋನ್ಗೆ ಹೋದಾಗೆಲ್ಲ ಏನು ಹೇಳ್ತಾರೆ, ಖಾತೆ ಇಲ್ಲ, ಖಾತಾ ಇಲ್ಲ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ. ಸೊ ಇದು ನಿಜಕ್ಕೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮೆಲ್ಲ ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಸದಾ ಮಾದೇಪುರ ಜನತೆ ಒಂದಿಗಿರ್ತಾರೆ. ತಾವೆಲ್ಲರೂ ಶಾಸಕರ ಕಚೇರಿಗೆ ಬಂದು ಏನೇ ತಮ್ಮ ಪ್ರಾಬ್ಲಮ್ಗಳಿದ್ರೂ ನಮಗೆ ತಿಳಿಸಿ, ಅದು ಯಾವುದೇ ಭಾಗದಲ್ಲಿದ್ರೂ ನಾವು ಅದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡಲು ಸದಾ ಸಿದ್ಧರಾಗಿರ್ತೀರಿ. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮದು ಹೈಯೆಸ್ಟ್ ಟ್ಯಾಕ್ಸ್ ಪೇಯ್ಡ್ ರೆವಿನ್ಯೂ ಜನರೇಟೆಡ್ ಕಾನ್ಸ್ಟಿಟ್ಯೂನ್ಸಿ. ಈ ಹಿಂದೆ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಸಾಹೇಬರು 7,860 ಕೋಟಿ BJP ಸರ್ಕಾರ ಇದ್ದಾಗ ಅನುದಾನಗಳು ತಂದು ಫ್ಲೈಓವರ್ಗಳಿರ್ಬೋದು, 150 ರೋಡ್ಗಳಿರ್ಬೋದು, ನಮ್ಮ ಕೆರೆಗಳ ಅಭಿವೃದ್ಧಿಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜುಗಳಿರ್ಬೋದು, ಅನೇಕ, ನಾನು ಒಂದು ದಿನ ಎಲ್ಲ ಹೇಳಬೇಕು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಯಾವುದಾದ್ರು ಒಂದು ಮಾದರಿ ಕ್ಷೇತ್ರ ಇದೆ ಅಂದರೆ ಅದು ಮಾದೇಪುರನೇ. ಅದಕ್ಕೆ ನೂರಾರು ಜನ ಅವರಿಗೆ ಯಾವ ವೇದಿಕೆಯಲ್ಲಿ ನಾವು ಹೋದ್ರೂ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾನೆ ಇರ್ತಾರೆ. ಅಂಥ ಒಂದು ವ್ಯಕ್ತಿಯವರು, ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಸೊ ಹಂಗಾಗಿ ನಾನು ಎಲ್ಲ ಅಪಾರ್ಟ್ಮೆಂಟ್ ಬಾಂಧವರಿಗೂ ಹಾಗೂ ಎಲ್ಲ ಊರಿನ ಜನತೆಗೆ ಈ ಖಾತಾ ಮೇಳ ಇದರ ಬಗ್ಗೆ ತಾವೆಲ್ಲ ತಿಳ್ಕೊಂಡು ಇದರ ಒಂದು ಸದುಪಯೋಗ ಪಡಿಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ. ಸರ್, ಸ್ಥಳೀಯರು ಖಾತಾ ಇವಾಗ ಅಪ್ಲೈ ಮಾಡಬೇಕು ಅಂದರೆ ಇವತ್ತು ಎಲ್ಲ ಕ್ಯಾಂಪ್ ಹಾಕಿದ್ದಾರೆ. ಇವಾಗ ಬರೋ ದಿನಗಳಲ್ಲಿ ಅವರು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಸ್ವಲ್ಪ ಅಡ್ರೆಸ್ಸು ಆಮೇಲೆ ಆಯಿತು ಡೀಟೇಲ್ಸ್ ಹೇಳಿ ಸರ್. 3 ತಿಂಗಳು ಕ್ಯಾಂಪ್ ನಡೆಯುತ್ತೆ. ಇದು ಯೋಜನೆಗಳ ಅಡಿನೇ ಬಂದಿದೆ. ಒಂದು ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳಂತ ಹೇಳಿದ್ದಾರೆ, ಆ ಯೋಜನೆ ಅಡಿನೇ ಇದು ಬರುತ್ತೆ. ಸೊ 3 ತಿಂಗಳು ಕ್ಯಾಂಪ್ ಮಾಡ್ತಾರೆ. ಆಮೇಲೆ BBMPಯಲ್ಲೂ ಅಧಿಕಾರಿಗಳು ಮಾಡಿಕೊಡೋದು ಸದಾ ಸಿದ್ಧ ಇರ್ತಾರೆ. ಹಂಗೂ ಏನಾರು ಆಗಿಲ್ಲ ಅಂದಾಗ ತಾವು ನಮ್ಮನ್ನು ಅಂದರೆ ನಮ್ಮ ಶಾಸಕರ ಕಚೇರಿಗೆ ಬಂದು ತಾವು ಈ ಸವಲತ್ತನ್ನು ಪಡಿಬೋದು ಅಂತ ನಾನು ಇದರ ಮೂಲಕ ಹೇಳ್ತೀನಿ. ಓಕೆ, ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಿರಿಯರಾದಂಥ ಶ್ರೀನಿವಾಸ್ MLC ಅವರೇ, ಸಂತೋಷ್ AR ಅವರೇ, ಸುರೇಶ್ ಅವರೇ, ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ಮುಂಭಾಗದಲ್ಲಿರೋ ಎಲ್ಲ ನನ್ನ ಮಾದೇಪುರದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಈ ದಿನ ನಮ್ಮ ರಾಜ್ಯ ಸರ್ಕಾರ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾರೆ. ಎಲ್ಲರೂ ದಯವಿಟ್ಟು ನಿಮ್ಮ ಹತ್ರ ಇರುವಂಥ B ಖಾತೆಯಿಂದ A ಖಾತೆಗೆ ಮಾಡಿಸ್ಕೊಳ್ಳಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ.